ಜನತೆ ಕರೆ ಕೊಡ್ತಾ ಇದ್ದೀವಿ. ನಾವು ಏನು ಮರ ಹತ್ಯೆ ಮಾಡಿದ್ದಾರೆ ಅದರ ಬದಲಾಗಿ ಹೋರಾಟ ಮಾಡ್ತೀವಿ. ನಮ್ಮ ಮರ ಯಾರು ಕಳೆದಿದ್ದಾರೆ ಭ್ರಷ್ಟ ಅಧಿಕಾರಿಗಳು ಅವರು ಜೈಲಿಗೆ ಹೋಗೋದು. ಮೇಡಮ್ ಸ್ವಲ್ಪ ಸ್ವಲ್ಪ ಸೈಡು ಹೇಳ್ಬೇಕು ನಾವು ಸ್ವಲ್ಪ ಪ್ರತಿ ವರ್ಷ ಕೂಡ ಮಕ್ಕಳ ಬರ್ತಡೇನ ಮಾಡಿ ಅಲ್ಲಿ ನಾವು ಸಾಲ್ಮರ್ ತಿಮ್ಮಕ್ಕ ಅವ್ರನ್ನ ಪ್ರತಿ ವರ್ಷ ಕರೆಸಿ ನಾವು ಪ್ರತಿ ವರ್ಷ ನೀಡಿದ್ದೀವಿ. ಆ ಜಾಗ ಏನು ಅಕ್ವೈರ್ ಆಗಿದೆ ಸಿಗಂತ ಸಾಲ್ಮರ್ ತಿಮ್ಮಕ್ಕ ಎಲ್ಲರಿಗೂ ನಮಸ್ಕಾರ. ನಾನು ಕೆ ಅಮರ್ ನಾರಾಯಣ, ನಿವೃತ್ತ ಐಎಎಸ್ ಅಧಿಕಾರಿ ಹಾಗೂ ಅಖಿಲ ಕರ್ನಾಟಕ ಶ್ರೀಗಂಧ ಮತ್ತು ಒಣಕೃಷಿ ಬೆಳೆಗಾರ ಸಂಘದ ಗೌರವಾಧ್ಯಕ್ಷರು. ಇವತ್ತು ನನಗೆ ಶ್ರೀ ಯು ಶರಣಪ್ಪ, ನಿವೃತ್ತ ಪೊಲೀಸ್ ಅಧಿಕಾರಿಗಳು, ಅವರು ನಮ್ಮ ಸಂಘದ ಉಪಾಧ್ಯಕ್ಷರು, ಮತ್ತು ಶ್ರೀಮತಿ ಎಂ ಛಾಯಾರವರು ನಮ್ಮ ಸಂಘದ ಪ್ರಧಾನ ಕಾರ್ಯದರ್ಶಿಗಳು, ಶ್ರೀ ಬಸವರಾಜ್ ಪ್ರಭಾಕರ್ ಅವರು ರೈತರು, ಶ್ರೀ ವಿಶ್ವಕುಮಾರ್ ಅವರು ರೈತರು, ಶ್ರೀ ಜಯರಾಮೇಗೌಡರು ರೈತರು, ಶ್ರೀ ಟಿ ಎಂ ವೆಂಕಟೇಶ್ಗೌಡರು ಕೋಲಾರ ಜಿಲ್ಲಾ ಶ್ರೀಗಂಧ ಬೆಳೆಗಾರರ ಸಂಘದ ಅಧ್ಯಕ್ಷರು, ಇವರೆಲ್ಲ ನಮ್ಮ ಜೊತೆ ಇದ್ದಾರೆ. ಈ ದಿವಸದ ಮೂಲಕ ನಾವು ಹಲವಾರು ವಿಚಾರಗಳನ್ನು ಮಂಡಿಸಲು ಇಚ್ಛೆಪಡ್ತೇನೆ. ನಮ್ಮ ಸಂಘ ಒಂದು ಪ್ರಾತಿನಿಧಿಕ ಸಂಸ್ಥೆ. ಕರ್ನಾಟಕದಾದ್ಯಂತ ಇರುವ ಶ್ರೀಗಂಧ ಮತ್ತು ಇತರೆ ವೃಕ್ಷ ಪ್ರಭೇದಗಳ ಬಗ್ಗೆ ನಾವು ನೀತಿಗಳನ್ನು ರೂಪಿಸೋದು ಮತ್ತು ಸರ್ಕಾರ ಜೊತೆಗೆ ಕಾರ್ಯತಂತ್ರಗಳನ್ನು ಮಾಡೋದಕ್ಕೆ ನಾವು ನೆರವಾಗ್ತಾ ಇದ್ದೇವೆ. ನಮ್ಮದು ಲಾಭರಹಿತ ಸಂಸ್ಥೆಯಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಮೊದಲನೇದಾಗಿ ನಿಮಗೆಲ್ಲ ಗೊತ್ತಿರೋದಾಗಿ ಶ್ರೀಗಂಧ ಕೊಳ್ಳೇನೆ ನಾವು ಕರ್ನಾಟಕವನ್ನು ಚಂದನದ ನಾಡು, ಶ್ರೀಗಂಧದ ಬೀಡು ಅಂತ ಹೇಳಿ ಎಲ್ಲ ಕವಿವರ್ಯರ ಆದಿಯಾಗಿ ಎಲ್ಲರೂ ವರ್ಣಿಸಿದ್ದಾರೆ. ಆದರೆ ಶ್ರೀಗಂಧ ಒಂದು ಕಾಲದಲ್ಲಿ ಯಾವ ಮಟ್ಟದಲ್ಲಿ ವಿಜೃಂಭಿಸ್ತಾ ಇತ್ತು, ಈಗ ಯಾವ ಮಟ್ಟಕ್ಕೆ ಅದು ಹೋಗ್ತಾ ಇದೆ ಅನ್ನುವ ವಿಚಾರಗಳನ್ನ ನಾವು ಅರ್ಥ ಮಾಡಿಕೊಂಡು ಇನ್ಮುಂದೆ ಈ ಏನು ವೈಭವ ಮರುಕಳಿಸುವಂತೆ ಮಾಡೋದಕ್ಕೆ ಯಾವ ರೀತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಬೇಕು ಎಂಬ ದಿಕ್ಕಿನಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೇವೆ. ಮತ್ತು ಈಗಾಗಲೇ ಶ್ರೀಗಂಧದ ಬೆಳೆ ಬಗ್ಗೆ ನಮ್ಮ ಕರ್ನಾಟಕದಲ್ಲಿ ಆಗ್ತಾ ಇರ್ತಕ್ಕಂಥ ಅನಾನುಕೂಲಗಳು ಮತ್ತು ಅಕ್ರಮಗಳು ಅಥವಾ ಅನ್ಯಾಯಗಳು ಅಂತ ಏನು ಹೇಳ್ತೇವೆ, ಅವುಗಳನ್ನು ಗುರುತಿಸಿ ತಮ್ಮ ಮುಂದೆ ನಾನು ಹಂಚಿಕೊಳ್ಳೋದಕ್ಕೆ ಇಚ್ಛೆ ಪಡ್ತೇನೆ. ಇದಕ್ಕೆ ಹಿನ್ನೆಲೆಯಾಗಿ ಹೇಳೋದಾದರೆ, ಮೊದಲು ಶ್ರೀಗಂಧ ಮರ ಎಲ್ಲೇ ಬೆಳೆಯಲಿ ಅದು ಸರ್ಕಾರದ ಸ್ವತ್ತಾಗಿತ್ತು. 2002ರಲ್ಲಿ ಈ ಒಂದು ಪರಿಸ್ಥಿತಿಯನ್ನ ಸರ್ಕಾರ ಅರಿತುಕೊಂಡು ಒಂದು ತಿದ್ದುಪಡಿ ಮಾಡೋದ್ರ ಮೂಲಕ ಯಾರು ಶ್ರೀಗಂಧ ಮರನ ಬೆಳೀತಾರೋ ಅವರೇ ಒಡೆಯರಾಗ್ತಾರೆ ಅಂತ ಹೇಳಿ ಘೋಷಣೆ ಮಾಡುತ್ತೆ. ಅಂದಿನಿಂದ ರೈತರು ಯಾವುದೇ ಅಡ್ಡಿ ಆತಂಕ ಇಲ್ಲದೆ ಶ್ರೀಗಂಧವನ್ನು ಬೆಳೀತಾ ಇದ್ದಾರೆ. ಕರ್ನಾಟಕದ ಅರಣ್ಯ ಇಲಾಖೆ 2002ರಲ್ಲಿ ತಿದ್ದುಪಡಿ ಮಾಡಿ ಯಾವುದೇ ಸಂಘ ಸಂಸ್ಥೆಗಳು ತಮ್ಮ ಖಾಲಿ ಜಾಗಗಳಲ್ಲಿ ಶ್ರೀಗಂಧವನ್ನು ಮುಕ್ತವಾಗಿ ಬೆಳೆಯೋದಕ್ಕೂ ಕೂಡ ಅವಕಾಶ ಮಾಡಿಕೊಟ್ರು. ಇದರ ಜೊತೆಗೆ ಶ್ರೀಗಂಧದ ಕೊರತೆ ಉಂಟಾದಾಗ ಕರ್ನಾಟಕ ಸಾಬೂನು ಮತ್ತು ಮಾರ್ಜಕ ನಿಯಮಿತವು ಶ್ರೀಗಂಧ ಬೆಳೆದು ಸಿರಿವಂತರಾಗಿ ಅಂತ ಒಂದು ಹೊಸ ಯೋಜನೆಯನ್ನ ಪ್ರಾರಂಭ ಮಾಡುತ್ತೆ 2001ರಲ್ಲಿ. ಇದಾದ ನಂತರ ಸರ್ಕಾರ ಕೂಡ ಹಿಂದೆ ಬೀಳದೆ 13-14ರಲ್ಲಿ ಸಿರಿಚಂದನ ವನ ಎಂಬ ಕೃಷಿ ಒಂದು ಯೋಜನೆಯನ್ನ, ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆಯಡಿ ಕೃಷಿ ಭೂಮಿಯಲ್ಲಿ ಬೆಳೆದ ನಿಮ್ಮ ಭೂಮಿಯ ಶ್ರೀಗಂಧ ಮರ ನಿಮ್ಮದು ಎಂಬ ಘೋಷವಾಕ್ಯಗಳನ್ನೇ ನಮಗೆ ಉತ್ತೇಜನ ಕೊಡುತ್ತೆ. ಈಗ ಇತ್ತೀಚೆಗೆ ಅಕ್ಟೋಬರ್ 2025ರಲ್ಲಿ ಕೇಂದ್ರ ಸರ್ಕಾರ ಈ ಇಡೀ ರಾಷ್ಟ್ರಾದ್ಯಂತ ಉದ್ಭವಿಸಿದ ಅನೇಕ ಬೆಳೆಗಳ ಶ್ರೀಗಂಧ ಬೆಳೆಗಾರರ ಸಮಸ್ಯೆಗಳ ಬಗ್ಗೆ ಒಂದು ಶ್ರೀಗಂಧ ಅಭಿವೃದ್ಧಿ ಸಮಿತಿ ಅಂತ ಹೇಳಿ ಒಂದು ರಚನೆ ಮಾಡುತ್ತೆ. ಅದು ಸೆಂಟ್ರಲ್ ವಿಸ್ಟಾ ಓವರ್ಸೈಟ್ ಸಮಿತಿಯ ಆಶ್ರಯದಲ್ಲಿ ಆ ಸಮಿತಿ ರಚನೆ ಆಗುತ್ತೆ. ಆ ಸಮಿತಿ ಅಕ್ಟೋಬರ್ನಲ್ಲಿ ವರದಿಯನ್ನ ಕೊಡುತ್ತೆ. ಹಾಗೂ ಈ ವರದಿ ಏನಿದೆ ಇದು ರೈತ ಸ್ನೇಹಿಯಾಗಿದ್ದು ರೈತರ ಬೇಡಿಕೆಗಳಿಗೆ ಪೂರಕವಾಗಿರೋದ್ರಿಂದ ಅದನ್ನ
ಮೊಟ್ಟ ಮೊದಲಿಗೆ ನಾವು ಕರ್ನಾಟಕದಿಂದ ಅಖಿಲ ಕರ್ನಾಟಕ ಶ್ರೀಗಂಧ ಮತ್ತು ವನ ಕೃಷಿ ಬೆಳೆಗಾರರ ಸಂಘ ನಾವು ಅದನ್ನು ಸ್ವಾಗತಿಸಿದ್ದೇವೆ. ಈಗ ಕೇಂದ್ರ ಸರ್ಕಾರ ಇದರಲ್ಲಿ ಬಹಳ ಪ್ರಮುಖವಾಗಿ ಹೇಳಿರುವುದೇನಂತಂದ್ರೆ, ಶ್ರೀಗಂಧಕ್ಕೆ ಅಂಟಿಕೊಂಡಿದ್ದ ಒಂದು ಸಮಸ್ಯೆ ಏನಂತಂದ್ರೆ, 99 ವರ್ಷಗಳ ಹಿಂದೆ ಇಂಡಿಯನ್ ಫಾರೆಸ್ಟ್ ಆಕ್ಟ್ 1927 ಭಾರತ ಅರಣ್ಯ ಕಾಯ್ದೆಯಲ್ಲಿ ಶ್ರೀಗಂಧವನ್ನ ರಿಸರ್ವ್ ಟ್ರೀ ಅಂದ್ರೆ ಕಾಯ್ದಿರಿಸಿದ ಮರ ಎಂದು ಘೋಷಣೆ ಮಾಡಿರುತ್ತೆ. ಈ ಘೋಷಣೆಯಿಂದಾಗಿ ಅರಣ್ಯ ಇಲಾಖೆ ಎಲ್ಲೇ ಬೆಳೆದರೂ ಅದನ್ನ ಇನ್ನೂ ಅದು ಸರ್ಕಾರದ ಸ್ವತ್ತಾಗಿತ್ತು ಅನ್ನುವ ಒಂದು ಗುಂಗಿನಲ್ಲಿತ್ತು. ಈ ಒಂದು ತಿದ್ದುಪಡಿ ಮಾಡುವ ಮೂಲಕ ಕೇಂದ್ರ ಸರ್ಕಾರ ಈಗ ಅರಣ್ಯ ಇಲಾಖೆಗೆ ನಿರ್ದೇಶನ ಕೊಟ್ಟಿದೆ. ಈಗ ಇನ್ನು ಮುಂದೆ ಈ ಶ್ರೀಗಂಧವನ್ನ ಅರಣ್ಯ ಉತ್ಪನ್ನ ಅಲ್ಲ, ಅದು ಕೃಷಿ ಉತ್ಪನ್ನ ಅಂತ ಹೇಳಿ ಘೋಷಿಸಿದೆ. ಈ ಕೃಷಿ ಉತ್ಪನ್ನ ಅಂತ ಘೋಷಿಸಿದ ಮೇಲೆ ನಮಗೆ ಶ್ರೀಗಂಧ ಬೆಳೆಗಾರರಿಗೆ ಅಪಾರವಾದ ನೆರವು ಸಿಗ್ತಾ ಇದೆ. ಮತ್ತು ಈಗ ಈ ವರ್ಷದ ಆಯವ್ಯಯದಲ್ಲಿ ಶ್ರೀಗಂಧವನ್ನ ಅಧಿಕ ಮೌಲ್ಯದ ಕೃಷಿ, ಹೈ ವ್ಯಾಲ್ಯೂ ಅಗ್ರಿಕಲ್ಚರ್ ಕ್ಯಾಟಗರಿನಲ್ಲಿ ಸೇರಿಸಿದ್ದಾರೆ. ಇದರಿಂದಾಗಿ ಅರಣ್ಯ ಇಲಾಖೆ ತನ್ನ ಹಿಡಿತದಲ್ಲಿದ್ದಂತಹ ಶ್ರೀಗಂಧವನ್ನ ಬಿಟ್ಟುಕೊಡ್ಬೇಕಾದಂತಹ ಒಂದು ಪರಿಸ್ಥಿತಿ ನಮಗೆ ನಿರ್ಮಾಣ ಆಗಿದೆ. ಇದರಿಂದ ರೈತರಿಗೆ ಸರ್ವ ರೀತಿಯಲ್ಲೂ ಕೂಡ ಅನುಕೂಲವಾಗುವ ಅವಕಾಶವಿದೆ. ಈಗ ಶ್ರೀಗಂಧ ಅಭಿವೃದ್ಧಿ ಸಮಿತಿಯ ವರದಿಯಲ್ಲಿ ಈಗಿರುವ ಅನೇಕ ರೈತ ವಿರೋಧಿ ನಿರ್ಬಂಧಗಳನ್ನು ತೆಗೆದುಹಾಕಬೇಕು ಅಂತ ಕೂಡ ನಿರ್ದೇಶನ ನೀಡಿದೆ. ಮತ್ತು ನಾವು ಕರ್ನಾಟಕ ರಾಜ್ಯಾದ್ಯಂತ ಶ್ರೀಗಂಧ ಬೆಳೆಗಾರರು ಈ ಅಭಿವೃದ್ಧಿ ಸಮಿತಿಯ ಶಿಫಾರಸುಗಳನ್ನು ಒಪ್ಪಿಕೊಳ್ಬೇಕು, ಅವುಗಳನ್ನು ಅನುಷ್ಠಾನ ಮಾಡಬೇಕು ಅಂತ ಹೇಳಿ ನಾವು ಈಗಾಗಲೇ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಅವರಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಬೇಡಿಕೆಯನ್ನು ಇಟ್ಟಿದ್ದೇವೆ. ಇದಲ್ಲದೆ ಶ್ರೀಗಂಧ ಮತ್ತು ಈ ವರದಿ ಬರೋಕ್ಕೂ ಮೊದಲು ಕರ್ನಾಟಕ ರಾಜ್ಯದಲ್ಲಿ ಒಂದು ಬೆಳವಣಿಗೆ ಆಗಿತ್ತು. ಅದೇನೆಂದರೆ, ಕಳೆದ 5 ವರ್ಷದಿಂದ ನಾವು ಅರಣ್ಯ ಇಲಾಖೆಯವರನ್ನ ಕೇಳ್ಕೊಳ್ತಾ ಇದ್ವು. ಏನಂತಂದ್ರೆ, ಇದು ಶ್ರೀಗಂಧ ಅನ್ನೋದು ತೋಟಗಳಲ್ಲಿ ಮತ್ತು ಹೊಲಗಳಲ್ಲಿ ಬೆಳೆಯೋದ್ರಿಂದ ಅಥವಾ ಕೃಷಿ ಭೂಮಿಯಲ್ಲಿ ಬೆಳೆಯೋದ್ರಿಂದ ಇದನ್ನ ತೋಟಗಾರಿಕೆ ಇಲಾಖೆಯ ಬೆಳೆ ಪರಿಗಣಿಸಬೇಕು. ಮತ್ತು ನಾನಾ ಇಲಾಖೆಗಳು ಬೆಳೀತಾ ಇರೋದ್ರಿಂದ ಇದನ್ನ ಒಂದು ಇಲಾಖೆಗೆ ತಂದು ಏಕಗವಾಕ್ಷಿ ಯೋಜನೆ ರೂಪಿಸಿ ಅದರ ಮೂಲಕ ಶ್ರೀಗಂಧ ಬೆಳೆಗಾರರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಹೇಳಿ ನಾವು ಮನವಿಯನ್ನ ಕೊಟ್ಟಿದ್ದೆವು. ಇದಕ್ಕೆ ಬಹುತೇಕ ಅನುಮೋದನೆ ಆಗಿತ್ತು. ಇನ್ನೇನು ಅದು ಸಚಿವ ಸಂಪುಟ ಮಟ್ಟದವರೆಗೂ ಹೋಗಿತ್ತು. ಆ ಹಂತದಲ್ಲಿ ಅರಣ್ಯ ಸಚಿವರು ಇದರ ಬಗ್ಗೆ ಮರುಚಿಂತನೆ ಮಾಡಬೇಕು ಅಂತ ಹೇಳಿ ತಡೆ ಹಿಡಿದಿದ್ರು. ಕಳೆದ 1 ವರ್ಷದಿಂದ ಈ ಕಡತ ಅವರಲ್ಲಿ ಬಾಕಿ ಇದೆ ಅಂತ ಹೇಳಿ ತಿಳಿದು ಬಂದಿದೆ. ಯಾವ ಕಾರಣಕ್ಕಾಗಿ ಅದನ್ನು ಅವರು ಬಾಕಿ ಇರಿಸಿಕೊಂಡಿದ್ದಾರೆ ಅನ್ನೋದನ್ನ ನಮಗೆ ತಿಳಿದು ಬರ್ತಾ ಇಲ್ಲ. ಇದಕ್ಕಿಂತ ಮುಖ್ಯವಾಗಿ ಅರಣ್ಯ ಇಲಾಖೆ ಒಂದು ದೊಡ್ಡ ಹಗರಣವನ್ನೇ ಮಾಡಿದೆ ಅನ್ನೋದಕ್ಕೆ ನಾನು ಹಲವಾರು ಉದಾಹರಣೆಗಳ ಸಹಿತ ತಮ್ಮ ಮುಂದೆ ಈ ಒಂದು ವಿಷಯವನ್ನು ತಿಳಿಸೋದಕ್ಕೆ ಇಚ್ಛಿಸ್ತೇನೆ. ಮೊದಲನೇದಾಗಿ, ಶ್ರೀಗಂಧ ಮರಗಳಿಗೆ ಯಾವುದೇ ರೀತಿಯಾದ ಮಾಲ್ಕಿ ಅಂದರೆ ಭೂ ಸ್ವಾಧೀನ ಆದಾಗ ಪರಿಹಾರಗಳನ್ನು ಕೊಡಬೇಕಾದಾಗ ಮೌಲ್ಯ ನಿರ್ಧರಣೆ ಮಾಡಬೇಕಾಗಿರುವುದು ಸರ್ಕಾರದ ಕರ್ತವ್ಯ. ಆದರೆ ಶ್ರೀಗಂಧ ಮರಗಳಿಗೆ ಯಾವುದೇ ರೀತಿಯಾದ ವೈಜ್ಞಾನಿಕವಾದ ಮೌಲ್ಯ ನಿರ್ಧರಣೆಯನ್ನ ಇಲ್ಲಿಯ ತನಕ ಅರಣ್ಯ ಇಲಾಖೆ ಮಾಡಿರುವುದಿಲ್ಲ, ಇಂದಿಗೂ ಮಾಡಿಲ್ಲ. ಆದರೂ 2013ರಲ್ಲಿ BN ಶ್ರೀನಿವಾಸನ್ ಅವರಿಗೆ ಅರಣ್ಯ ಇಲಾಖೆ ಶಿಫಾರಸು ಮಾಡಿ 81,950 ರೂಪಾಯಿಗಳನ್ನ ಪಾವತಿ ಮಾಡ್ತಾರೆ. ಒಂದು ಮರಕ್ಕೆ ಪರಿಹಾರವಾಗಿ ಪಾವತಿ ಮಾಡ್ತಾರೆ. ಅದೇ ವರ್ಷದಲ್ಲಿ ಮತ್ತೊಬ್ಬರು ಶ್ರೀಮತಿ ಸುಶೀಲಾ ಅಂತೇಳಿ ರೈತ ಮಹಿಳೆ, ಅವರಿಗೆ 283 ರೂಪಾಯಿ ನಿಗದಿ ಮಾಡ್ತಾರೆ. ಆದರೆ ಇಂದಿನವರೆಗೂ ಅವರು ಅರಣ್ಯ ಇಲಾಖೆ ಅಥವಾ KPTCL ಯಾರು ಭೂ ಸ್ವಾಧೀನ ಮಾಡಿಕೊಂಡ್ರೋ ಅವರು ಈ ಪರಿಹಾರವನ್ನು ಪಾವತಿ ಮಾಡಿರುವುದಿಲ್ಲ. 2019ರಲ್ಲಿ ಅರಣ್ಯ ಇಲಾಖೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರ ಕೋರಿಕೆ ಮೇರೆಗೆ 2,44,000 ರೂಪಾಯಿ ಒಂದು ಮರಕ್ಕೆ ವೆಚ್ಚ ಆಗುತ್ತೆ ಅಂತ ಹೇಳಿ ಶಿಫಾರಸು ಮಾಡ್ತಾರೆ. ಆದರೆ ಈ ಪರಿಹಾರವನ್ನ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಪಾವತಿ ಮಾಡದೆ ಆ ಒಂದು ಪ್ರವೇಶ ಮಾಡ್ತಾ ಇದೆ. ಅಂದ್ರೆ ನಮ್ಮ ಒಂದು ಸಂಸ್ಕೃತಿ, ಸಂಪ್ರದಾಯ, ಆಚಾರ ವಿಚಾರ, ಇವತ್ತು ನಮ್ಮ ಸಾಂಪ್ರದಾಯ ಪದ್ಧತಿಯಲ್ಲಿರುವಂತಹ ಆರಾಧನೆ ಒಂದು ಇದೇನಿದೆ, ಸಿಂಬಲ್ಗಳಿಗೆ ಸಂಪೂರ್ಣ ಸರ್ವನಾಶ ಆಗುವಂಥದ್ದು ಎರಡು ಮಾತಿಲ್ಲ ಅನ್ನೋದನ್ನ ನಾನು ನೇರ ಹೇಳ್ತಾ ಇದ್ದೀನಿ. ಇದು ಇವರು ಈ ತರ ಒಂದು ನಮ್ಮನ್ನ ತೆಗೆದುಕೊಂಡು ಅದನ್ನ ಒಂದು ರೀತಿ ವ್ಯಾಪಾರ ಮಾಡೋದು, ಖಾಸಗೀಕರಣ ಮಾಡುವಂಥದ್ದು ಭಾರಿ ದೊಡ್ಡ ತಪ್ಪು ಅನ್ನೋದನ್ನ ನೇರ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇದು ಸತ್ಯ. ಯಾಕೆಂದ್ರೆ ಇಲ್ಲಿ ಇವತ್ತು ನಾವು ಹುಲಿ ರೂಪವನ್ನ ನಾವು ದೇವರಂತ ಆರಾಧನೆ ಮಾಡೋರು, ಶಿಲೆಗಳನ್ನ ನಾವು ದೇವರಂತ ಆರಾಧನೆ ಮಾಡೋರು, ಮರದ ಬುಡವನ್ನ ನೇರ ಮಾಡೋರು.
ಮತ್ತೆ ಹುಲಿ ನಾಯಿ ಅಂತದನ್ನ ದೇವರಂತ ಆರಾಧನೆ ಮಾಡೋರು. ಅಧಿಕಾರಿಗಳ ಕೂಟದ ಕೇಂದ್ರ ಸ್ಥಾನ ಇದು ಅರಣ್ಯ ಭವನದಲ್ಲಿ ಮುಖ್ಯಸ್ಥರಾಗಿರ್ತಕ್ಕಂಥ ಮೀನಾಕ್ಷಿ ನೇಗಿ ಮೇಡಮ್ PCCF ಅರಣ್ಯ ಪಡೆ ಮುಖ್ಯಸ್ಥರು. ಅವ್ರ ಹತ್ರ ನಾವು ಮನವಿ ಮಾಡ್ಕೊಳಕ್ಕೆ ಬಂದಿದ್ದೀವಿ. ನೀವು ದಯವಿಟ್ಟು ಏನು ನಮ್ಮ ಚಿಕ್ಕಮಗಳೂರು ಜಿಲ್ಲೆ ನ್ಯಾಷನಲ್ ಹೈವೇ ಹೋಗ್ತಾ ಇರತಕ್ಕಂಥ ಜಾಗದಲ್ಲಿ ಈ ಭ್ರಷ್ಟಕೂಟಗಳು ನ್ಯಾಷನಲ್ ಹೈವೇ ಅವರ ಕುಮ್ಮಕ್ಕಿನಿಂದ ಅರಣ್ಯ ಇಲಾಖೆ ಅಧಿಕಾರಿಗಳು DFO ಮತ್ತು ಅವ್ರ ಕೆಳಗಡೆ ಅಧಿಕಾರಿಗಳೆಲ್ಲ ಸೇರಿ ವಿಶೇಷ ಭೂಸ್ವಾಧೀನ ಅಧಿಕಾರಿಗಳ ಮೇಲೆ ಒತ್ತಡ ಹಾಕಿ ಯಾರು ನಮ್ಮ ನ್ಯಾಷನಲ್ ಹೈವೇ ಅಧಿಕಾರಿಗಳು 75 ಕೋಟಿ ಲಂಚ ಕೇಳಿದಂತಹ RO ಅದ್ರ ಕೆಳಗಡೆ ಯೋಜನಾ ನಿರ್ದೇಶಕರಾದಂತಹ ಶರ್ಮಾ ಮತ್ತು ಅದೇ ಕಚೇರಿನಲ್ಲಿ ಕಾರ್ಯನಿರ್ವಹಿಸ್ತಕ್ಕಂಥ ಅಮೃತ ಅವರ ಮಾರ್ಗದರ್ಶನದಲ್ಲಿ ಇಡೀ ಒಂದು ಮರ ಕಟ್ ಮಾಡಬೇಕು ಅಂತ ಹೇಳಿದ್ರೆ ಪ್ರೊಸೀಜರ್ ಇದೆ. ಮರ ಕಟ್ ಮಾಡಿದ್ಮೇಲೆ ಅದು ತೂಕ ಅಳತೆ ಎಲ್ಲ ಆಗಬೇಕು, ರೈತನ ಸಮ್ಮುಖದಲ್ಲ ಆಗಬೇಕು. ಇದು ರೈತನ ಜಾಗ, ನನಗೆ ನೋಟಿಸ್ ಕೊಟ್ಟಿದ್ದಾರೆ. ಸೊ ನಮ್ಮ ಅಗ್ರಿಮೆಂಟ್ ಇದೆ. ನಾನು 30 ವರ್ಷ ಆಗೋವರೆಗೂ ಬೆಳೆಸಿ ಅದನ್ನ ಏನು ಉತ್ಪಾದನೆ ಬರುತ್ತೆ ಅದನ್ನು ರೈತರಿಗೆ ಹಂಚಿ 20%, ನಮಗೆ 80% ಅವರಿಗೆ ಅಂತೇಳಿ ಅಗ್ರಿಮೆಂಟ್ ಮಾಡ್ಕೊಂಡಿದ್ದೀವಿ. ಇವ್ರು ನೋಟಿಫಿಕೇಶನ್ ಆಗೋದಕ್ಕಿಂತ ಮುಂಚೆನೇ ಅಗ್ರಿಮೆಂಟ್ ಇದೆ, ಅದನ್ನೆಲ್ಲ ಕೊಟ್ಟಿದ್ದೀವಿ. ಅದನ್ನೆಲ್ಲ ಇಟ್ಕೊಂಡು ಅದ್ರ ಮೇಲ್ಗಡೆ ಇವರು ಮತ್ತೆ ಈಗ ಇವರೇ ಡಬಲ್ ಬೆಂಚಿಗೆ ಹೋಗ್ತಾರೆ. ಶ್ರೀಗಂಧಕ್ಕೆ 25,000 ರೂಪಾಯಿ ಮಾನ್ಯ ನ್ಯಾಯಾಲಯ ಫಿಕ್ಸ್ ಮಾಡಿದ್ರೆ ಜಾಸ್ತಿ ಆಯಿತು ಅಂತೇಳಿ ಇವರೇ ಕೋರ್ಟಿಗೆ ಹೋಗ್ತಾರೆ. ಒಂದು ಕಡೆ ಕೋರ್ಟಿಗೆ ಹೋಗ್ತಾರೆ, ಇನ್ನೊಂದು ಕಡೆ ಗಿಡ ತೆಗಿ ಬರ್ತಾರೆ. ಇದು ಯಾವ್ದು ಸ್ವಾಮಿ? ಡಬಲ್ ಸ್ಟ್ಯಾಂಡರ್ಡು. ಅಲ್ಲಿಯ ರಾಜಕಾರಣಿಗಳ ಒತ್ತಡಕ್ಕೆ ಮಣಿದು ಅಲ್ಲಿಯ ನಮ್ಮ ರೈತನ ಹಿಂದೆ ನಮ್ಮ ತಂದೆ ಮೇಲೆ FOC ಕೇಸ್ ಮಾಡಿದ್ದಾರೆ. ಇದೇ ವಿಚಾರಕ್ಕೆ ಅವ್ರ ರಾಜಕಾರಣ ನಮ್ಮ ಮೇಲೆ ದ್ವೇಷ ತೀರಿಸ್ಕೊಂತ ಇದ್ದಾರೆ. ಸೊ ಇದು ನಡೆಯಲ್ಲ. ನಮ್ಮಲ್ಲಿ ಸಂವಿಧಾನದ ಮೇಲೆ ನಂಬಿಕೆ ಇದೆ, ನ್ಯಾಯಾಲಯದ ಮೇಲೆ ನಂಬಿಕೆ ಇದೆ, ಪತ್ರಿಕಾ ರಂಗದ ಮೇಲೆ ನಂಬಿಕೆ ಇದೆ. ನಾವು ನಂಬಿಕೆ ಕಳ್ಕೊಂಡಿಲ್ಲ. ಇನ್ನು ನನ್ನ ಜೀವ ಕಳ್ಕೊಳ್ಳೋಕ್ಕೆ ಸರ್ಕಾರದ ಲೆಕ್ಕದಲ್ಲಿ ನನ್ನ ಜೀವ ಹೋಗಿದೆ. ನಿಮ್ಮ ಮಾಧ್ಯಮಗಳಿಗೆ, ಕನ್ನಡ ನಾಡಿನ ಜನತೆಗೆ, ನಮ್ಮ ಶ್ರೀಗಂಧ ಬೆಳೆಗಾರರ ಪಾಲಿಗೆ, ನನ್ನ ಕುಟುಂಬಕ್ಕೆ ಇನ್ನೂ ನಾನು ಬದುಕಿದ್ದೀನಿ. ಸರ್ಕಾರದ ಲೆಕ್ಕಕ್ಕೆ ನಾನು ಸತ್ತಿದ್ದೀನಿ. ಶ್ರೀಗಂಧ ಬೆಳೆಗಾರನ ಸಾವು ಇಡೀ ರಾಜ್ಯದಲ್ಲಿ, ದೇಶದಲ್ಲಿ ನಮ್ಮ ಶ್ರೀಗಂಧ ಬೆಳೆಗಾರರ ಕಗ್ಗೊಲೆ ಮಾಡಕ್ಕೆ ಬಂದಿದ್ದಾರೆ ಇವರು. ಇದಕ್ಕೆ ನಾವು ತಕ್ಕ ಉತ್ತರ ಕೊಡ್ತೀವಿ. ನಮ್ಮ ಸಂಘ ಇವತ್ತು ನನ್ನ ಹಿಂದೆ ನಿಂತಿದೆ. ಅಧಿಕಾರಿಗಳ ಕೂಟದ ಕೇಂದ್ರ ಸ್ಥಾನ ಇದು ಅರಣ್ಯ ಭವನದಲ್ಲಿ ಮುಖ್ಯಸ್ಥರಾಗಿರ್ತಕ್ಕಂಥ ಮೀನಾಕ್ಷಿ ನೇಗಿ ಮೇಡಮ್ PCCF ಅರಣ್ಯ ಪಡೆ ಮುಖ್ಯಸ್ಥರು. ಅವ್ರ ಹತ್ರ ನಾವು ಮನವಿ ಮಾಡ್ಕೊಳಕ್ಕೆ ಬಂದಿದ್ದೀವಿ. ನೀವು ದಯವಿಟ್ಟು ಏನು ನಮ್ಮ ಚಿಕ್ಕಮಗಳೂರು ಜಿಲ್ಲೆ ನ್ಯಾಷನಲ್ ಹೈವೇ ಹೋಗ್ತಾ ಇರತಕ್ಕಂಥ ಜಾಗದಲ್ಲಿ ಈ ಭ್ರಷ್ಟಕೂಟಗಳು ನ್ಯಾಷನಲ್ ಹೈವೇ ಅವರ ಕುಮ್ಮಕ್ಕಿನಿಂದ ಅರಣ್ಯ ಇಲಾಖೆ ಅಧಿಕಾರಿಗಳು DFO ಮತ್ತು ಅವ್ರ ಕೆಳಗಡೆ ಅಧಿಕಾರಿಗಳೆಲ್ಲ ಸೇರಿ ವಿಶೇಷ ಭೂಸ್ವಾಧೀನ ಅಧಿಕಾರಿಗಳ ಮೇಲೆ ಒತ್ತಡ ಹಾಕಿ ಯಾರು ನಮ್ಮ ನ್ಯಾಷನಲ್ ಹೈವೇ ಅಧಿಕಾರಿಗಳು 75 ಕೋಟಿ ಲಂಚ ಕೇಳಿದಂತಹ RO ಅದ್ರ ಕೆಳಗಡೆ ಯೋಜನಾ ನಿರ್ದೇಶಕರಾದಂತಹ ಶರ್ಮಾ ಮತ್ತು ಅದೇ ಕಚೇರಿನಲ್ಲಿ ಕಾರ್ಯನಿರ್ವಹಿಸ್ತಕ್ಕಂಥ ಅಮೃತ ಅವರ ಮಾರ್ಗದರ್ಶನದಲ್ಲಿ ಇಡೀ ಒಂದು ಮರ ಕಟ್ ಮಾಡಬೇಕು ಅಂತ ಹೇಳಿದ್ರೆ ಪ್ರೊಸೀಜರ್ ಇದೆ. ಮರ ಕಟ್ ಮಾಡಿದ್ಮೇಲೆ ಅದು ತೂಕ ಅಳತೆ ಎಲ್ಲ ಆಗಬೇಕು, ರೈತನ ಸಮ್ಮುಖದಲ್ಲ ಆಗಬೇಕು. ಇದು ರೈತನ ಜಾಗ, ನನಗೆ ನೋಟಿಸ್ ಕೊಟ್ಟಿದ್ದಾರೆ. ಸೊ ನಮ್ಮ ಅಗ್ರಿಮೆಂಟ್ ಇದೆ. ನಾನು 30 ವರ್ಷ ಆಗೋವರೆಗೂ ಬೆಳೆಸಿ ಅದನ್ನ ಏನು ಉತ್ಪಾದನೆ ಬರುತ್ತೆ ಅದನ್ನು ರೈತರಿಗೆ ಹಂಚಿ 20%, ನಮಗೆ 80% ಅವರಿಗೆ ಅಂತೇಳಿ ಅಗ್ರಿಮೆಂಟ್ ಮಾಡ್ಕೊಂಡಿದ್ದೀವಿ. ಇವ್ರು ನೋಟಿಫಿಕೇಶನ್ ಆಗೋದಕ್ಕಿಂತ ಮುಂಚೆನೇ ಅಗ್ರಿಮೆಂಟ್ ಇದೆ, ಅದನ್ನೆಲ್ಲ ಕೊಟ್ಟಿದ್ದೀವಿ. ಅದನ್ನೆಲ್ಲ ಇಟ್ಕೊಂಡು ಅದ್ರ ಮೇಲ್ಗಡೆ ಇವರು ಮತ್ತೆ ಈಗ ಇವರೇ ಡಬಲ್ ಬೆಂಚಿಗೆ ಹೋಗ್ತಾರೆ. ಶ್ರೀಗಂಧಕ್ಕೆ 25,000 ರೂಪಾಯಿ ಮಾನ್ಯ ನ್ಯಾಯಾಲಯ ಫಿಕ್ಸ್ ಮಾಡಿದ್ರೆ ಜಾಸ್ತಿ ಆಯಿತು ಅಂತೇಳಿ ಇವರೇ ಕೋರ್ಟಿಗೆ ಹೋಗ್ತಾರೆ. ಒಂದು ಕಡೆ ಕೋರ್ಟಿಗೆ ಹೋಗ್ತಾರೆ, ಇನ್ನೊಂದು ಕಡೆ ಗಿಡ ತೆಗಿ ಬರ್ತಾರೆ. ಇದು ಯಾವ್ದು ಸ್ವಾಮಿ? ಡಬಲ್ ಸ್ಟ್ಯಾಂಡರ್ಡು. ಅಲ್ಲಿಯ ರಾಜಕಾರಣಿಗಳ ಒತ್ತಡಕ್ಕೆ ಮಣಿದು ಅಲ್ಲಿಯ ನಮ್ಮ ರೈತನ ಹಿಂದೆ ನಮ್ಮ ತಂದೆ ಮೇಲೆ FOC ಕೇಸ್ ಮಾಡಿದ್ದಾರೆ. ಇದೇ ವಿಚಾರಕ್ಕೆ ಅವ್ರ ರಾಜಕಾರಣ ನಮ್ಮ ಮೇಲೆ ದ್ವೇಷ ತೀರಿಸ್ಕೊಂತ ಇದ್ದಾರೆ. ಸೊ ಇದು ನಡೆಯಲ್ಲ. ನಮ್ಮಲ್ಲಿ ಸಂವಿಧಾನದ ಮೇಲೆ ನಂಬಿಕೆ ಇದೆ, ನ್ಯಾಯಾಲಯದ ಮೇಲೆ ನಂಬಿಕೆ ಇದೆ, ಪತ್ರಿಕಾ ರಂಗದ ಮೇಲೆ ನಂಬಿಕೆ ಇದೆ. ನಾವು ನಂಬಿಕೆ ಕಳ್ಕೊಂಡಿಲ್ಲ. ಇನ್ನು ನನ್ನ ಜೀವ ಕಳ್ಕೊಳ್ಳೋಕ್ಕೆ ಸರ್ಕಾರದ ಲೆಕ್ಕದಲ್ಲಿ ನನ್ನ ಜೀವ ಹೋಗಿದೆ. ನಿಮ್ಮ ಮಾಧ್ಯಮಗಳಿಗೆ, ಕನ್ನಡ ನಾಡಿನ ಜನತೆಗೆ, ನಮ್ಮ ಶ್ರೀಗಂಧ ಬೆಳೆಗಾರರ ಪಾಲಿಗೆ, ನನ್ನ ಕುಟುಂಬಕ್ಕೆ ಇನ್ನೂ ನಾನು ಬದುಕಿದ್ದೀನಿ. ಸರ್ಕಾರದ ಲೆಕ್ಕಕ್ಕೆ ನಾನು ಸತ್ತಿದ್ದೀನಿ. ಶ್ರೀಗಂಧ ಬೆಳೆಗಾರನ ಸಾವು ಇಡೀ ರಾಜ್ಯದಲ್ಲಿ, ದೇಶದಲ್ಲಿ ನಮ್ಮ ಶ್ರೀಗಂಧ ಬೆಳೆಗಾರರ ಕಗ್ಗೊಲೆ ಮಾಡಕ್ಕೆ ಬಂದಿದ್ದಾರೆ ಇವರು. ಇದಕ್ಕೆ ನಾವು ತಕ್ಕ ಉತ್ತರ ಕೊಡ್ತೀವಿ. ನಮ್ಮ ಸಂಘ ಇವತ್ತು ನನ್ನ ಹಿಂದೆ ನಿಂತಿದೆ. ಜನತೆ ಕರೆ ಕೊಡ್ತಾ ಇದ್ದೀನಿ. ಶ್ರೀಗಂಧದ ನಾವು ಏನು ಮರ ಹತ್ಯೆ ಮಾಡಿದ್ದಾರೆ ಅದರ ಬದಲಾಗಿ ಹೋರಾಟ ಮಾಡ್ತೀವಿ. ನಮ್ಮ ಮರ ಯಾರು ಕಟ್ಟಿದ್ದಾರೆ ಭ್ರಷ್ಟ ಅಧಿಕಾರಿಗಳು ಅವ್ರ ಜೈಲಿಗೆ ಹೋಗೋಣ. ಮೇಡಮ್ ಸ್ವಲ್ಪ ಸೈಡು ಹೇಳ್ಬೇಕು. ನಾವು ಸ್ವಲ್ಪ
ಮಾಡಿರುವಂಥದ್ದು ಪ್ರಮುಖವಾಗಿ ಪ್ರತಿ ವರ್ಷ ಕೂಡ ಮಕ್ಕಳ ಬರ್ತಡೇನ ಅಂತ ಮಾಡಿ ಅಲ್ಲಿ ನಾವು ಒಂದು ಮರವನ್ನ ಕರೆದು ತನ್ನ ಕೈಯಲ್ಲಿ ಹಿಡಿದುಕೊಂಡು ಸಾಲ್ಮರ್ ತಿಮ್ಮಕ್ಕ ಅವ್ರನ್ನ ಪ್ರತಿ ವರ್ಷ ಕರೆಸಿ ನಾವು ಪ್ರತಿ ವರ್ಷ ನೆಟ್ಟಿದ್ದೀವಿ. ಆ ಜಾಗ ಏನು ಅಕ್ವೈರ್ ಆಗಿದೆ ಶ್ರೀಗಂಧ ಸಾಲ್ಮರ್ ತಿಮ್ಮಕ್ಕ ಆಕ್ರೋಶವನ್ನು ಕೂಡ ಹೋರಾಡ್ತಾ ಇರುವಂಥದ್ದು ಮಾಡಲಿಕ್ಕೋಸ್ಕರ ಕರೆದುಕೊಂಡು ಮೂಲಕ ನಾವು ಹಲವಾರು ವಿಚಾರಗಳನ್ನು ಮಂಡಿಸಲು ಇಚ್ಛೆಪಡ್ತೇನೆ. ನಮ್ಮ ಸಂಘ ಒಂದು ಪ್ರಾತಿನಿಧಿಕ ಸಂಸ್ಥೆ. ಕರ್ನಾಟಕದಾದ್ಯಂತ ಇರುವ ಶ್ರೀಗಂಧ ಮತ್ತು ಇತರೆ ವೃಕ್ಷ ಪ್ರಭೇದಗಳ ಬಗ್ಗೆ ನಾವು ನೀತಿಗಳನ್ನು ರೂಪಿಸೋದು ಮತ್ತು ಸರ್ಕಾರ ಜೊತೆಗೆ ಕಾರ್ಯತಂತ್ರಗಳನ್ನು ಮಾಡುವುದಕ್ಕೆ ನಾವು ನೆರವಾಗ್ತಾ ಇದ್ದೇವೆ. ನಮ್ಮದು ಲಾಭರಹಿತ ಸಂಸ್ಥೆಯಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಮೊದಲನೇದಾಗಿ ನಿಮಗೆಲ್ಲ ಗೊತ್ತಿರೋದಕ್ಕೆ ಶ್ರೀಗಂಧ ಕೂಡಲೇ ನಾವು ಕರ್ನಾಟಕವನ್ನ ಚಂದನದ ನಾಡು, ಶ್ರೀಗಂಧದ ಬೀಡು ಅಂತ ಹೇಳಿ ಎಲ್ಲ ಕವಿವರ್ಯರ ಆದಿಯಾಗಿ ಎಲ್ಲರೂ ವರ್ಣಿಸಿದ್ದಾರೆ. ಆದರೆ ಶ್ರೀಗಂಧ ಒಂದು ಕಾಲದಲ್ಲಿ ಯಾವ ಮಟ್ಟದಲ್ಲಿ ವಿಜೃಂಭಿಸ್ತಾ ಇತ್ತು, ಈಗ ಯಾವ ಮಟ್ಟಕ್ಕೆ ಅದು ಹೋಗ್ತಾ ಇದೆ ಅನ್ನುವ ವಿಚಾರಗಳನ್ನ ನಾವು ಅರ್ಥ ಮಾಡಿಕೊಂಡು ಇನ್ಮುಂದೆ ಈ ವೈಭವ ಮರುಕಳಿಸುವಂತೆ ಮಾಡೋದಕ್ಕೆ ಯಾವ ರೀತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಬೇಕು ಎಂಬ ದಿಕ್ಕಿನಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೇವೆ. ಮತ್ತು ಈಗಾಗಲೇ ಶ್ರೀಗಂಧದ ಬೆಳೆ ಬಗ್ಗೆ ನಮ್ಮ ಕರ್ನಾಟಕದಲ್ಲಿ ಆಗ್ತಾ ಇರ್ತಕ್ಕಂಥ ಅನಾನುಕೂಲಗಳು ಮತ್ತು ಅಕ್ರಮಗಳು ಅಥವಾ ಅನ್ಯಾಯಗಳು ಅಂತ ಏನು ಹೇಳ್ತೇವೆ ಅವುಗಳನ್ನು ಗುರುತಿಸಿ ತಮ್ಮ ಮುಂದೆ ನಾನು ಹಂಚಿಕೊಳ್ಳೋದಕ್ಕೆ ಇಚ್ಛೆ ಪಡ್ತೇನೆ. ಇದಕ್ಕೆ ಹಿನ್ನೆಲೆಯಾಗಿ ಹೇಳೋದಾದರೆ, ಮೊದಲು ಶ್ರೀಗಂಧ ಮರ ಎಲ್ಲೇ ಬೆಳೆಯಲಿ ಅದು ಸರ್ಕಾರದ ಸ್ವತ್ತಾಗಿತ್ತು. 2002ರಲ್ಲಿ ಈ ಒಂದು ಪರಿಸ್ಥಿತಿಯನ್ನ ಸರ್ಕಾರ ಅರಿತುಕೊಂಡು ಒಂದು ತಿದ್ದುಪಡಿ ಮಾಡೋದ್ರ ಮೂಲಕ ಯಾರು ಶ್ರೀಗಂಧ ಮರನ ಬೆಳೀತಾರೋ ಅವರೇ ಒಡೆಯರಾಗ್ತಾರೆ ಅಂತ ಹೇಳಿ ಘೋಷಣೆ ಮಾಡುತ್ತೆ. ಅಂದಿನಿಂದ ರೈತರು ಯಾವುದೇ ಅಡ್ಡಿ ಆತಂಕ ಇಲ್ಲದೆ ಶ್ರೀಗಂಧವನ್ನು ಬೆಳೀತಾ ಇದ್ದಾರೆ. ಕರ್ನಾಟಕದ ಅರಣ್ಯ ಇಲಾಖೆ 2002ರಲ್ಲಿ ತಿದ್ದುಪಡಿ ಮಾಡಿ ಯಾವುದೇ ಸಂಘ ಸಂಸ್ಥೆಗಳು ತಮ್ಮ ಖಾಲಿ ಜಾಗಗಳಲ್ಲಿ ಶ್ರೀಗಂಧವನ್ನು ಮುಕ್ತವಾಗಿ ಬೆಳೆಯೋದಕ್ಕೂ ಕೂಡ ಅವಕಾಶ ಮಾಡಿಕೊಟ್ಟರು. ಇದರ ಜೊತೆಗೆ ಶ್ರೀಗಂಧದ ಕೊರತೆ ಉಂಟಾದಾಗ ಕರ್ನಾಟಕ ಸಾಬೂನು ಮತ್ತು ಮಾರ್ಜಕ ನಿಯಮಿತವು ಶ್ರೀಗಂಧ ಬೆಳೆದು ಸಿರಿವಂತರಾಗಿ ಅಂತ ಒಂದು ಹೊಸ ಯೋಜನೆಯನ್ನ ಪ್ರಾರಂಭ ಮಾಡುತ್ತೆ 2001ರಲ್ಲಿ. ಇದಾದ ನಂತರ ಸರ್ಕಾರ ಕೂಡ ಹಿಂದೆ ಬೀಳದೆ 13-14ರಲ್ಲಿ ಸಿರಿಚಂದನವನ ಎಂಬ ಕೃಷಿ ಒಂದು ಯೋಜನೆಯನ್ನ ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆಯಡಿ ಕೃಷಿ ಭೂಮಿಯಲ್ಲಿ ಬೆಳೆದ ನಿಮ್ಮ ಭೂಮಿಯ ಶ್ರೀಗಂಧ ಮರ ನಿಮ್ಮದು ಎಂಬ ಘೋಷವಾಕ್ಯಗಳನ್ನೇ ನಮಗೆ ಉತ್ತೇಜನ ಕೊಡುತ್ತೆ. ಈಗ ಇತ್ತೀಚೆಗೆ ಅಕ್ಟೋಬರ್ 2025ರಲ್ಲಿ ಕೇಂದ್ರ ಸರ್ಕಾರ ಈ ಇಡೀ ರಾಷ್ಟ್ರಾದ್ಯಂತ ಉದ್ಭವಿಸಿದ ಅನೇಕ ಬೆಳೆಗಳ ಶ್ರೀಗಂಧ ಬೆಳೆಗಾರರ ಸಮಸ್ಯೆಗಳ ಬಗ್ಗೆ ಒಂದು ಶ್ರೀಗಂಧ ಅಭಿವೃದ್ಧಿ ಸಮಿತಿ ಅಂತ ಹೇಳಿ ಒಂದು ರಚನೆ ಮಾಡುತ್ತೆ. ಅದು ಸೆಂಟ್ರಲ್ ವಿಸ್ಟಾ ಓವರ್ಸೈಟ್ ಸಮಿತಿಯ ಆಶ್ರಯದಲ್ಲಿ ಆ ಸಮಿತಿ ರಚನೆ ಆಗುತ್ತೆ. ಆ ಸಮಿತಿ ಅಕ್ಟೋಬರ್ನಲ್ಲಿ ವರದಿಯನ್ನ ಕೊಡುತ್ತೆ. ಈ ವರದಿ ಏನಿದೆ ಇದು ರೈತ ಸ್ನೇಹಿಯಾಗಿದ್ದು ರೈತರ ಬೇಡಿಕೆಗಳಿಗೆ ಪೂರಕವಾಗಿರೋದ್ರಿಂದ ಅದನ್ನ ಮೊಟ್ಟ ಮೊದಲಿಗೆ ನಾವು ಕರ್ನಾಟಕದಿಂದ ಅಖಿಲ ಕರ್ನಾಟಕ ಶ್ರೀಗಂಧ ಮತ್ತು ವನ ಕೃಷಿ ಬೆಳೆಗಾರರ ಸಂಘ ನಾವು ಅದನ್ನ ಸ್ವಾಗತಿಸಿದ್ದೇವೆ. ಈಗ ಕೇಂದ್ರ ಸರ್ಕಾರ ಇದರಲ್ಲಿ ಬಹಳ ಪ್ರಮುಖವಾಗಿ ಹೇಳಿರುವುದೇನಂತಂದ್ರೆ, ಶ್ರೀಗಂಧಕ್ಕೆ ಅಂಟಿಕೊಂಡಿದ್ದ ಒಂದು ಸಮಸ್ಯೆ ಏನಂತಂದ್ರೆ 99 ವರ್ಷಗಳ ಹಿಂದೆ ಇಂಡಿಯನ್ ಫಾರೆಸ್ಟ್ ಆಕ್ಟ್ 1927 ಭಾರತ ಅರಣ್ಯ ಕಾಯ್ದೆಯಲ್ಲಿ ಶ್ರೀಗಂಧವನ್ನ ರಿಸರ್ವ್ಡ್ ಟ್ರೀ ಅಂದ್ರೆ ಕಾಯ್ದಿರಿಸಿದ ಮರ ಎಂದು ಘೋಷಣೆ ಮಾಡಿರುತ್ತೆ. ಈ ಘೋಷಣೆಯಿಂದಾಗಿ ಅರಣ್ಯ ಇಲಾಖೆ ಎಲ್ಲೇ ಬೆಳೆದರೂ ಅದನ್ನ ಇನ್ನೂ ಅದು ಸರ್ಕಾರದ ಸ್ವತ್ತಾಗಿತ್ತು ಅನ್ನುವ ಒಂದು ಗುಂಗಿನಲ್ಲಿತ್ತು. ಈ ಒಂದು ತಿದ್ದುಪಡಿ ಮಾಡುವ ಮೂಲಕ ಕೇಂದ್ರ ಸರ್ಕಾರ ಈಗ ಅರಣ್ಯ ಇಲಾಖೆಗೆ ನಿರ್ದೇಶನ ಕೊಟ್ಟಿದೆ. ಈಗ ಇನ್ನು ಮುಂದೆ ಈ ಶ್ರೀಗಂಧವನ್ನ ಅರಣ್ಯ ಉತ್ಪನ್ನ ಅಲ್ಲ, ಅದು ಕೃಷಿ ಉತ್ಪನ್ನ ಅಂತ ಹೇಳಿ ಘೋಷಿಸಿದೆ. ಈ ಕೃಷಿ ಉತ್ಪನ್ನ ಅಂತ ಘೋಷಿಸಿದ ಮೇಲೆ ನಮಗೆ ಶ್ರೀಗಂಧ ಬೆಳೆಗಾರರಿಗೆ ಅಪಾರವಾದ ನೆರವು ಸಿಗ್ತಾ ಇದೆ. ಮತ್ತು ಈಗ ಈ ವರ್ಷದ ಆಯವ್ಯಯದಲ್ಲಿ ಶ್ರೀಗಂಧವನ್ನ ಅಧಿಕ ಮೌಲ್ಯದ ಕೃಷಿ ಹೈ ವ್ಯಾಲ್ಯೂ ಅಗ್ರಿಕಲ್ಚರ್ ಕ್ಯಾಟಗರಿನಲ್ಲಿ ಸೇರಿಸಿದ್ದಾರೆ.
ಇದರಿಂದಾಗಿ ಅರಣ್ಯ ಇಲಾಖೆ ತನ್ನ ಹಿಡಿತದಲ್ಲಿದ್ದಂತಹ ಶ್ರೀಗಂಧವನ್ನು ಬಿಟ್ಟುಕೊಡ್ಬೇಕಾದಂತಹ ಒಂದು ಪರಿಸ್ಥಿತಿ ನಮಗೆ ನಿರ್ಮಾಣ ಆಗಿದೆ. ಇದರಿಂದ ರೈತರಿಗೆ ಸರ್ವ ರೀತಿಯಲ್ಲೂ ಕೂಡ ಅನುಕೂಲವಾಗುವ ಅವಕಾಶವಿದೆ. ಈಗ ಶ್ರೀಗಂಧ ಅಭಿವೃದ್ಧಿ ಸಮಿತಿಯ ವರದಿಯಲ್ಲಿ ಈಗಿರುವ ಅನೇಕ ರೈತ ವಿರೋಧಿ ನಿರ್ಬಂಧಗಳನ್ನು ತೆಗೆದುಹಾಕಬೇಕು ಅಂತ ಕೂಡ ನಿರ್ದೇಶನ ನೀಡಿದೆ ಮತ್ತು ನಾವು ಕರ್ನಾಟಕ ರಾಜ್ಯಾದ್ಯಂತ ಶ್ರೀಗಂಧ ಬೆಳೆಗಾರರು ಈ ಅಭಿವೃದ್ಧಿ ಸಮಿತಿಯ ಶಿಫಾರಸುಗಳನ್ನು ಒಪ್ಪಿಕೊಳ್ಬೇಕು, ಅವುಗಳನ್ನು ಅನುಷ್ಠಾನ ಮಾಡಬೇಕು ಅಂತ ಹೇಳಿ ನಾವು ಈಗಾಗಲೇ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಅವರಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಹೇಳಿಕೆಯನ್ನು ಇಟ್ಟಿದ್ದೇವೆ. ಇದಲ್ಲದೆ ಶ್ರೀಗಂಧ ಮೊದಲು ಈ ವರದಿ ಬರೋಕ್ಕೂ ಮೊದಲು ಕರ್ನಾಟಕ ರಾಜ್ಯದಲ್ಲಿ ಒಂದು ಬೆಳವಣಿಗೆ ಆಗಿತ್ತು. ಅದೇನೆಂದರೆ ಕಳೆದ 5 ವರ್ಷದಿಂದ ನಾವು ಅರಣ್ಯ ಇಲಾಖೆಯವರನ್ನ ಕೇಳ್ಕೊಳ್ತಾ ಇದ್ವು. ಏನಂತಂದ್ರೆ ಇದು ಶ್ರೀಗಂಧ ಅನ್ನೋದು ತೋಟಗಳಲ್ಲಿ ಮತ್ತು ಹೊಲಗಳಲ್ಲಿ ಬೆಳೆಯೋದ್ರಿಂದ ಅಥವಾ ಕೃಷಿ ಭೂಮಿಯಲ್ಲಿ ಬೆಳೆಯೋದ್ರಿಂದ ಇದನ್ನ ತೋಟಗಾರಿಕೆ ಇಲಾಖೆಯ ಬೆಳೆ ಪರಿಗಣಿಸಬೇಕು ಮತ್ತು ನಾನಾ ಇಲಾಖೆಗಳು ಬೆಳೀತಾ ಇರೋದ್ರಿಂದ ಇದನ್ನ ಒಂದು ಇಲಾಖೆಯಲ್ಲಿ ತಂದು ಏಕಗವಾಕ್ಷಿ ಯೋಜನೆ ರೂಪಿಸಿ ಅದರ ಮೂಲಕ ಶ್ರೀಗಂಧ ಬೆಳೆಗಾರರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಹೇಳಿ ನಾವು ಮನವಿಯನ್ನು ಕೊಟ್ಟಿದ್ದೆವು. ಇದಕ್ಕೆ ಬಹುತೇಕ ಅನುಮೋದನೆ ಆಗಿತ್ತು. ಇನ್ನೇನು ಅದು ಸಚಿವ ಸಂಪುಟ ಮಟ್ಟದವರೆಗೂ ಹೋಗಿತ್ತು. ಆ ಹಂತದಲ್ಲಿ ಅರಣ್ಯ ಸಚಿವರು ಇದರ ಬಗ್ಗೆ ಮರುಚಿಂತನೆ ಮಾಡಬೇಕು ಅಂತ ಹೇಳಿ ತಡೆ ಹಿಡಿದಿದ್ರು. ಕಳೆದ 1 ವರ್ಷದಿಂದ ಈ ಕಡತ ಅವರಲ್ಲಿ ಬಾಕಿ ಇದೆ ಅಂತ ಹೇಳಿ ತಿಳಿದು ಬಂದಿದೆ. ಯಾವ ಕಾರಣಕ್ಕಾಗಿ ಅದನ್ನು ಅವರು ಬಾಕಿ ಇರಿಸಿಕೊಂಡಿದ್ದಾರೆ ಅನ್ನೋದನ್ನ ನಮಗೆ ತಿಳಿದು ಬರ್ತಾ ಇಲ್ಲ. ಇದಕ್ಕಿಂತ ಮುಖ್ಯವಾಗಿ ಅರಣ್ಯ ಇಲಾಖೆ ಒಂದು ದೊಡ್ಡ ಹಗರಣವನ್ನೇ ಮಾಡಿದೆ ಅನ್ನೋದಕ್ಕೆ ನಾನು ಹಲವಾರು ಉದಾಹರಣೆಗಳ ಸಹಿತ ನಮ್ಮ ಮುಂದೆ ಈ ಒಂದು ವಿಷಯವನ್ನು ತಿಳಿಸೋದಕ್ಕೆ ಇಚ್ಛಿಸ್ತೇನೆ. ಮೊದಲನೇದಾಗಿ ಶ್ರೀಗಂಧ ಮರಗಳಿಗೆ ಯಾವುದೇ ರೀತಿಯಾದ ಮಾಲ್ಕಿ ಅಂದರೆ ಭೂ ಸ್ವಾಧೀನ ಆದಾಗ ಪರಿಹಾರಗಳನ್ನು ಕೊಡಬೇಕಾದಾಗ ಮೌಲ್ಯ ನಿರ್ಧರಣೆ ಮಾಡಬೇಕಾಗಿರುವುದು ಸರ್ಕಾರದ ಕರ್ತವ್ಯ. ಆದರೆ ಶ್ರೀಗಂಧ ಮರಗಳಿಗೆ ಯಾವುದೇ ರೀತಿಯಾದ ವೈಜ್ಞಾನಿಕವಾದ ಮೌಲ್ಯ ನಿರ್ಧರಣೆಯನ್ನ ಇಲ್ಲಿಯ ತನಕ ಅರಣ್ಯ ಇಲಾಖೆ ಮಾಡಿರುವುದಿಲ್ಲ, ಇಂದಿಗೂ ಮಾಡಿಲ್ಲ. ಆದರೂ 2013ರಲ್ಲಿ BN ಶ್ರೀನಿವಾಸ್ ಅನ್ನೋರಿಗೆ ಅರಣ್ಯ ಇಲಾಖೆ ಶಿಫಾರಸು ಮಾಡಿ 81,950 ರೂಪಾಯಿಗಳನ್ನ ಪಾವತಿ ಮಾಡ್ತಾರೆ. ಒಂದು ಮರಕ್ಕೆ ಪರಿಹಾರವಾಗಿ ಪಾವತಿ ಮಾಡ್ತಾರೆ. ಅದೇ ವರ್ಷದಲ್ಲಿ ಮತ್ತೊಬ್ಬರು ಶ್ರೀಮತಿ ಸುಶೀಲಾ ಅಂತೇಳಿ ರೈತ ಮಹಿಳೆ ಅವರಿಗೆ 283 ರೂಪಾಯಿ ನಿಗದಿ ಮಾಡ್ತಾರೆ. ಆದರೆ ಇಂದಿನವರೆಗೂ ಅವರು ಅರಣ್ಯ ಇಲಾಖೆ ಅಥವಾ KPTCL ಯಾರು ಭೂ ಸ್ವಾಧೀನ ಮಾಡಿಕೊಂಡ್ರೋ ಅವರು ಈ ಪರಿಹಾರವನ್ನು ಪಾವತಿ ಮಾಡಿರುವುದಿಲ್ಲ. 2019ರಲ್ಲಿ ಅರಣ್ಯ ಇಲಾಖೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರ ಕೋರಿಕೆ ಮೇರೆಗೆ 2,44,000 ರೂಪಾಯಿ ಒಂದು ಮರಕ್ಕೆ ವೆಚ್ಚ ಆಗುತ್ತೆ ಅಂತ ಹೇಳಿ ಶಿಫಾರಸು ಮಾಡ್ತಾರೆ. ಆದರೆ ಈ ಪರಿಹಾರವನ್ನ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಪಾವತಿ ಮಾಡದೆ. ಎಲ್ಲರಿಗೂ ನಮಸ್ಕಾರ. ನಾನು KR ನಾರಾಯಣ, ನಿವೃತ್ತ IAS ಅಧಿಕಾರಿ ಹಾಗೂ ಅಖಿಲ ಕರ್ನಾಟಕ ಶ್ರೀಗಂಧ ಮತ್ತು ಒಣಕೃಷಿ ಬೆಳೆಗಾರ ಸಂಘದ ಗೌರವಾಧ್ಯಕ್ಷರು. ಇವತ್ತು ನನ್ನ ಜೊತೆ ಶ್ರೀ ಯು ಶರಣಪ್ಪ, ನಿವೃತ್ತ ಪೊಲೀಸ್ ಅಧಿಕಾರಿಗಳು, ಅವರು ನಮ್ಮ ಸಂಘದ ಉಪಾಧ್ಯಕ್ಷರು, ಮತ್ತು ಶ್ರೀಮತಿ AM ಛಾಯಾರವರು ನಮ್ಮ ಸಂಘದ ಪ್ರಧಾನ ಕಾರ್ಯದರ್ಶಿಗಳು, ಶ್ರೀ ಬಸವರಾಜ್ ಪ್ರಭಾಕರ್ ಅವರು ರೈತರು, ಶ್ರೀ ವಿಶ್ವಕುಮಾರ್ ಅವರು ರೈತರು, ಶ್ರೀ ಜಯರಾಮೇಗೌಡರು ರೈತರು, ಶ್ರೀ TM ವೆಂಕಟೇಶ್ ಗೌಡರು ಕೋಲಾರ ಜಿಲ್ಲಾ ಶ್ರೀಗಂಧ ಬೆಳೆಗಾರರ ಸಂಘದ ಅಧ್ಯಕ್ಷರು, ಇವರೆಲ್ಲ ನಮ್ಮ ಜೊತೆ ಇದ್ದಾರೆ. ಈ ದಿವಸದ